गुलबर्गा डिस्ट्रिक्ट सेडम तालुका में डॉक्टर बाबा साहब अम्बेडकर के 134वें जयंती के मौके पर चलावड़ी समाज की जानिब से भीमा गर्जाने समावेश के नाम से ग्रैंड प्रोग्राम ऑर्गेनाइज किया गया था, जिसमें सेडम तालुका के अलावा आसपास के इलाकों से कई लोग शिरकत किए थे। सेडम में कोटला बसवेश्वर चौक से अम्बेडकर सर्कल तक कार और ऑटो की जबरदस्त रैली निकाली गई थी और सेडम अम्बेडकर स्टैचू के करीब ये प्रोग्राम ऑर्गेनाइज किया गया था। भीमा गर्जाने समावेश प्रोग्राम में चीफ गेस्ट के तौर पर कर्नाटक मेडिकल एजुकेशन मिनिस्टर और सेडम एमएलए डॉक्टर शरण प्रकाश पाटिल, नयना प्रकाश स्वामी जी और वराज्योति बनते अदनूर ने शिरकत कर डॉक्टर बाबा साहब अम्बेडकर की जिंदगी और उनकी कुर्बानियों पर बेहतरीन स्पीच की है। इस प्रोग्राम में विलास गौतम मेरगुंदा ने सभी मेहमानों का वेलकम किया और इस मौके पर वीरेंद्र रुदनूर, सिरिसल बत्तेगिरा, महातप्पा संगावी, जय उदगी, शिव कुमार ततनहल्ली, संबोलिंग नाटेकर, मारुति कोड़ंगलकर, प्रशांत सेडमकर, महावीर अलोलीकर, सिद्धू उदागी, मल्लिकार्जुन होलोगल और कई दीगर लोग यहाँ मौजूद थे। इस प्रोग्राम में आशा वर्कर और आंगनवाड़ी टीचर्स को सम्मान किया गया है। मजीद तफसीलात के लिए इस वीडियो को एंड तक जरूर देखें। ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಅದೇ ರೀತಿ ಮಹಾದೇವ್ ದಿಟ್ಟಿಮನಿ ಆರಕ್ಷಕ ವೃತ್ತ ನಿರೀಕ್ಷಕರು ಸೇಡಂ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಅದೇ ರೀತಿ ವೆಂಕಟಯ್ಯ ಮುಸ್ತಜಾರ್ ಅಧ್ಯಕ್ಷರು ಆರೇಡಿಗ ಸಮಾಜ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಶೇಖರ್ ಸುನಾಯಿ ಹಡಪ ಸಮಾಜ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಅದೇ ರೀತಿ ಇನ್ನೊಬ್ಬ ಯುವ ಮುಖಂಡರಾದಂತ ಮಾಜಿ ಉಪಾಧ್ಯಕ್ಷರು ಪುರಸಭೆ ಶ್ರೀರಾಮ್ ಜಗನ್ನಾಥ್ ಚಿಂಕೋಳಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಅದೇ ರೀತಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಬಸವರಾಜ್ ಸಾಗರ್ ಸರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಅದೇ ರೀತಿ ಗೋಪಾಲ್ ಶ್ರೀರಾಮ್ ಅವರಿಗೆ SC/ST ಸಂಘದ ಶಿಕ್ಷಕರ ಅಧ್ಯಕ್ಷರಾದಂತ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದೇ ಹೋಗಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ಬುನಾದಿ ಇಷ್ಟು ಗಟ್ಟಿಯಾಗಿರ್ತಿತ್ತು ಅಂತ ನಾವು ಹೇಳಕ್ ಆಗೋದಿಲ್ಲ। ಯಾಕಂತಂದ್ರೆ ಅನೇಕ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ಕಿವೆ, ಆದ್ರೆ ಸ್ವಾತಂತ್ರ್ಯ ಪಡೆದು ಆ ದೇಶಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ। ಆದ್ರೆ ಭಾರತದಲ್ಲಿ ನಿಜವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಆಡಳಿತ, ನಿಜವಾಗಿರ್ತಕ್ಕಂಥ ಡೆಮೋಕ್ರಸಿ, ನಿಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಯಾಕೆ ಇಲ್ಲಿ ಗಟ್ಟಿಯಾಗಿ ನೆಲವೂರಿದೆ ಅಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು। ಈ ದೇಶದ ಪ್ರಧಾನಮಂತ್ರಿ ಯಾರೇ ಆಗ್ಲಿ, ಈ ದೇಶದ ಆಡಳಿತ ಯಾರ ಕೈಯಲ್ಲೇ ಇರಲಿ, ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಚೌಕಟ್ಟು ದಾಟಿ ಯಾರು ಹೊರಗೆ ಹೋಗುವಂತಿಲ್ಲ। ಬರ್ತಕ್ಕಂಥ ನೂರಾರು ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ತನ್ನದೇ ಆಗಿರ್ತಕ್ಕಂಥ ಮೂಲಭೂತ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾರು ಮರೆಯುವಂತಿಲ್ಲ। ಈ ದೇಶದ ಪಾರ್ಲಿಮೆಂಟ್ ಆಗ್ಲಿ, ಈ ದೇಶದ ವಿಧಾನಸಭೆಗಳಾಗ್ಲಿ, ಯಾವುದೇ ಕಾನೂನು ಮಾಡಿದ್ರು ಕೂಡ ನೀವು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಮಾಡಬೇಕು। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಬಡವರಿಗಾಗಿ ಒಂದು ಶಾಶ್ವತವಾಗಿರ್ತಕ್ಕಂಥ ರಕ್ಷಾ ಕವಚವನ್ನು ಕೊಟ್ಟು ಹೋಗಿದ್ದಾರೆ ನಮಗೆ। ಹಾಗಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಬುನಾದಿ ಊರಿದೆ। ಅವರು ಎಲ್ಲರ ಬಗ್ಗೆ ಆಲೋಚನೆಯನ್ನ ಮಾಡಿದ್ರು। ಈ ದೇಶದಲ್ಲಿ ಯಾವ ರೀತಿ ವ್ಯವಸ್ಥೆ ಇರಬೇಕು, ಈ ದೇಶದಲ್ಲಿ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಏಕ ಚಕ್ರಾಧಿಪತಿ ಇರಬಾರದು ಅಂತ ಹೇಳಿ ಯಾವ ರೀತಿ ಅಮೆರಿಕ ಬೇರೆ ಬೇರೆ ದೇಶದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಇದೆ, ಆದ್ರೆ ಇಲ್ಲಿ ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇವತ್ತು ಯಾರು ಪ್ರಧಾನಮಂತ್ರಿ ಒಬ್ಬರೇ ಅಥವಾ ಮುಖ್ಯಮಂತ್ರಿ ಒಬ್ಬರೇ ಇವತ್ತು ನಿರ್ಣಯಗಳನ್ನ ಮಾಡುವಂತಿಲ್ಲ। ಕ್ಯಾಬಿನೆಟ್ ಸಿಸ್ಟಮ್ ಅನ್ನ ತಂದಿರ್ತಕ್ಕಂಥದ್ದು ಬಹಳ ಮಹತ್ವದ, ಯಾಕಂದ್ರೆ ಎಲ್ಲರೂ ಕೂಡಿ ಅಲ್ಲಿ ನಿರ್ಣಯಗಳನ್ನ ಮಾಡಬೇಕು। ಇಲ್ಲಿ ನ್ಯಾಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು ಮತ್ತು ಕಾರ್ಯಾಂಗ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಚೌಕಟ್ಟು ಹಾಕಿ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಈ ದೇಶದಲ್ಲಿ ಕಾರ್ಮಿಕರು ಎಷ್ಟು ಕೆಲಸ ಮಾಡಬೇಕು, ಅವರು ಎಷ್ಟು ತಾಸು ಕೆಲಸ ಮಾಡಬೇಕು, ಅವರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅಂತ ಬಂದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಇಲ್ಲಾಂದ್ರೆ ಈ ದೇಶದಲ್ಲಿ
ಇವತ್ತು 10, 12, 14 ತಾಸು ದುಡಿದು ಇವತ್ತು ಪಾಪ ಜನ ಮರಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವಂಗಿಲ್ಲ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಚೌಕಟ್ಟು ಹಾಕಿದಾರಲ್ಲ, ಇದು ಸಾಮಾನ್ಯ ಮಾತಲ್ಲ. ಅವರ ಮುಂದಾಲೋಚನೆ, ಅವರ ದೂರದೃಷ್ಟಿ ಈ ದೇಶದ ಬಡವರಿಗಾಗಿ, ಈ ದೇಶದ ಎಲ್ಲಾ ಸಮಾಜದ ಬಡವರಿಗಾಗಿ ಶ್ರೀರಕ್ಷೆ ಯಾರಾದ್ರೂ ಇವತ್ತು ಶಾಶ್ವತವಾಗಿರ್ತಕ್ಕಂಥ ರಕ್ಷಾ ಕವಚ ಯಾರಾದ್ರೂ ಹಾಕಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೆಮ್ಮೆ ಪಡಬೇಕು. ನಮ್ಮ ಸಂವಿಧಾನ ಇಡೀ ವಿಶ್ವದಲ್ಲೇನೆ ಅತ್ಯಂತ ಒಂದು ಒಳ್ಳೆ ಸಂವಿಧಾನ ಅಂತಕ್ಕಂಥದ್ದು ಇಡೀ ವಿಶ್ವ ಒಪ್ಕೊಂಡಿದೆ. ಇಡೀ ವಿಶ್ವ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯುಗ ಪುರುಷ ಅಂತ ಒಪ್ಕೊಂಡಿದೆ. ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞ ಅಂತ ಒಪ್ಕೊಂಡಿದೆ. ದೂರದೃಷ್ಟಿಯ ನಾಯಕ ಅಂತ ಒಪ್ಕೊಂಡಿದೆ. ಒಬ್ಬ ಜನರಿಗಾಗಿ ಬದುಕಿರ್ತಕ್ಕಂಥ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರ ಮುಂದಾಲೋಚನೆ ಎಷ್ಟಿತ್ತು ಅಂತಂದ್ರೆ, ನೀವು ನೋಡಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅತಿ ಹಿಂದುಳಿದಿರ್ತಕ್ಕಂಥ ಭಾಗ. ಈ ದೇಶದಲ್ಲಿ ಯಾವ್ಯಾವ ಪ್ರದೇಶಗಳು ಹಿಂದುಳಿದಿವೆ ಅವಕ್ಕೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಏನು ಆರ್ಟಿಕಲ್ 371 ಅಲ್ಲಿ ತಂದಿದೀವಲ್ಲ, ಇದು ಯಾರು ಮಾಡಿದ್ದು? ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊವಿಷನ್ ಇಲ್ಲದೆ ಇದ್ದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು ಪ್ರಯತ್ನ, ಅವರ ಸತತ ಪ್ರಯತ್ನದಿಂದ ಆರ್ಟಿಕಲ್ 371J ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದ್ರೆ ಶಿಕ್ಷಣ ಕ್ರಾಂತಿಯ ಜಯಂತಿ. ಯಾವಾಗ ನಮ್ಮ ಹೆಣ್ಮಕ್ಳು 625ಕ್ಕೆ 625 ಹೋದ ವರ್ಷ SSLC ತಗೊಂಡು ಹೆಣ್ಮಗಳು, ಅದು ನಿಜವಾದಂತ ಅಂಬೇಡ್ಕರ್ ಅವರ ಆಶಯ ಕನಸಿನ ಜಯಂತಿ. ಯಾವಾಗ ಸೇಡಂ ನಗರದಲ್ಲಿ, ಸೇಡಂ ಪಟ್ಟಣದಲ್ಲಿ ಹೆಣ್ಮಕ್ಳು DC-ಗಳಾಗಿ, SP-ಗಳಾಗಿ, ತಹಸೀಲ್ದಾರ್ಗಳಾಗಿ ಅತ್ಯುನ್ನತ ಹುದ್ದೆ ಸಂವಿಧಾನವನ್ನ ಜಾರಿ ಮಾಡೋ ಜಾಗಕ್ಕೆ ಬಂದು ಕುಳಿತುಕೊಳ್ತಾರೋ, ಆಗ ನಿಜವಾಗ್ಲೂ ಅಂಬೇಡ್ಕರ್ ಅವರ ಜಯಂತಿ, ನಿಜವಾಗ್ಲೂ ಅಂಬೇಡ್ಕರ್ ಜೀವಂತದ ಜಯಂತಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಜೀವಂತವಾಗಿ ಇಡಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತ ಇದ್ದಾರೆ ಅಂತ ನಾವು ಅಂದ್ಕೋಬೇಕಾದ್ರೆ, ಸೇಡಂ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಬಂಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೀವಂತ ಇಡಬೇಕು ಅಂದ್ರೆ ನಾವು ಮೊದಲು ಮಾಡಬೇಕಾದದ್ದು ಶಿಕ್ಷಣ ಕ್ರಾಂತಿ, ಜ್ಞಾನದ ಕ್ರಾಂತಿ, ವಿಚಾರದ ಕ್ರಾಂತಿ. ಇಂತಹ ಛಲವಾದಿ ಸಮುದಾಯದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನ ಗೌರವಿಸುವ ಮುಖಾಂತರವಾಗಿ, ಆಶಾ ಕಾರ್ಯಕರ್ತರನ್ನ ಗೌರವಿಸುವ ಮುಖಾಂತರವಾಗಿ, ಅಂಗನವಾಡಿ ಸಹಾಯಕ ಕಾರ್ಯಕರ್ತರನ್ನ ಗೌರವಿಸುವ ಮುಖಾಂತರವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೇವೆ ಅಂದ್ರೆ ಅದು ನಿಜವಾಗಿಯೂ ಅಂಬೇಡ್ಕರ್ ಅವರ ಜಯಂತಿಗೆ ಹೆಮ್ಮೆ ತರ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸುತ್ತೇನೆ. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡಲೇ ನನ್ನ ಜ್ಞಾಪಕ ಬರೋದೇನಪ್ಪಾ ಅಂದ್ರೆ ಒಂದ್ ಯಾವ್ದೋ ಆ ಸ್ಟ್ಯಾಚ್ಯೂನೋ, ಒಂದು ಫ್ಲೆಕ್ಸೋ, ಯಾವ್ದೋ ಒಂದು ಬ್ಯಾನರು, ಅದಲ್ಲ. ಅಂಬೇಡ್ಕರ್ ಅಂದ್ರೂ ಕೂಡಲೇ ಜ್ಞಾಪಕ ಬರೋದು ಯಾವಪ್ಪ ಅಂದ್ರೆ ಡಾಕ್ಟರ್ ಆಫ್ ಸೈನ್ಸ್, 8 ವರ್ಷ ಮಾಡ್ಬೇಕಾದಂತ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಕೇವಲ 2 ವರ್ಷ 6 ತಿಂಗಳಲ್ಲೇ ಮಾಡಿರ್ತಕ್ಕಂಥ ಏಕೈಕ ಭಾರತೀಯ ಯಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಜಯಂತಿಯನ್ನು ಯಾಕೆ ಮಾಡ್ಬೇಕು ನಾವು ಅಂದ್ರೆ, ಅಂಬೇಡ್ಕರ್ ಜಯಂತಿಯನ್ನ ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯರು ಮಾಡ್ಬೇಕು. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓಟಿನ, ನೋಟಿನ, ಸೀಟಿನ, TP, ZP, MP, MLA ಇವತ್ತೇನ್ ನಾವೆಲ್ಲ ಆಗಿದ್ದೀವಿ, ಅದೆಲ್ಲದಕ್ಕೂ ಕಾರಣ ಯಾವಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಜಯಂತಿಯನ್ನ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ಎದೆಯಲ್ಲಿ ಇಟ್ಕೋಬೇಕು. ಇವತ್ತು ಸೇಡಂ ಪಟ್ಟಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಅಂಬೇಡ್ಕರ್ ಜಯಂತಿ ಜಾತಿಯ ಜಯಂತಿ ಅಲ್ಲ. ಅಂಬೇಡ್ಕರ್ ಜಯಂತಿ ಜ್ಞಾನದ ಜಯಂತಿ. ಅಂಬೇಡ್ಕರ್ ಇಸ್ ಅ ಸಿಂಬಲ್ ಆಫ್ ನಾಲೆಡ್ಜ್. ಅಂಬೇಡ್ಕರ್ 2 ಕಾರಣಕ್ಕೋಸ್ಕರವಾಗಿ ವಿಶ್ವದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಮೊದಲನೇದು, ಅವರೊಬ್ಬ ಮಹಾಜ್ಞಾನಿ. ಎಂತ ಜ್ಞಾನಿ ಬಾಬಾ ಸಾಹೇಬ್ ಅಂದ್ರೆ, ಲಂಡನ್ ನಲ್ಲಿ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಲಂಡನ್ ಹೋಗಿರ್ತಾರೆ. ಲಂಡನ್ ನಲ್ಲಿ ಹೆಣ್ಣು ಮಕ್ಕಳು ಪ್ರೆಸ್ ಕ್ಲಬ್ ನಲ್ಲಿ ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್,
ನೀವು ಲಂಡನ್ ಬಂದಿದ್ದೀರಾ, ನಿಮ್ಗೆ ಆಫ್ ಮಾಡ್ಲಿಕ್ಕೆ ಕೈ ಕುಲುಕ್ಲಿಕ್ಕೆ ಕೈ ಕೊಟ್ರೆ ನೀವು ಕೈ ಕೊಡೋದಿಲ್ಲ, ಕೈ ಮುಗ್ತಾ ಇದ್ದೀರಲ್ಲ ಯಾಕೆ? ಮೀಸಲಾತಿಯಲ್ಲಿ ಟಚೇಬಲ್ ಅನ್ಟಚೇಬಲ್ ಅದ್ರ ಜೊತೆ ನಮ್ಮ ಅಣ್ಣ ತಮ್ಮರ ಮಧ್ಯೆ ಬರ್ತಕ್ಕಂಥ ಭೇದವನ್ನ ಹೋಗಲಾಡಿಸಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ಇಲ್ಲಿ ಮನನ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಬಾರಿ ಸರ್ಕಾರ ಬುದ್ಧ ಪೂರ್ಣಿಮೆಯನ್ನ 32 ಮಹಾಪುರುಷರ ಜೊತೆಯಲ್ಲಿ ಭಗವಾನ್ ಗೌತಮ್ ಬುದ್ಧರ ಬುದ್ಧ ಪೂರ್ಣಿಮೆ ಹಬ್ಬವನ್ನ ಸರ್ಕಾರ ಆಚರಣೆ ಮಾಡ್ತಕ್ಕಂಥ ತುಂಬಾ ಸಂತೋಷದ ವಿಷಯ ಇದೆ. ಸರ್ಕಾರ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರ್ಕಾರಕ್ಕೆ ನಾನು ಒಂದು ಅಭಿನಂದಿಸ್ತೇನೆ. ಆದ್ರೆ ಅಷ್ಟೇ ಅಲ್ಲ, ಸಾರ್ವತ್ರಿಕ ರಜಾ ಘೋಷಣೆ ಆಗ್ಬೇಕ್ರಿ ಜೊತೆ. ಯಾಕಂದ್ರೆ ರಂಜಾನ್ಗೆ ರಜಾ ಇದೆ, ಕ್ರಿಸ್ಮಸ್ ರಜಾ ಇದೆ, ದೀಪಾವಳಿಗೆ ರಜಾ ಇದೆ, ಎಲ್ಲ ಹಬ್ಬ ಹರಿದಿನಗಳಲ್ಲಿ ಭಾರತ ದೇಶದಲ್ಲಿ ರಜಾ ಇದೆ. ಆದ್ರೆ ನಮ್ಮ ಬೌದ್ಧರಿಗೆ ಮಾತ್ರ ಬುದ್ಧ ಪೂರ್ಣಿಮೆ ರಜಾ ಇಲ್ಲ. ಸರ್ಕಾರಕ್ಕೆ ಒಂದು ಒತ್ತಾಯ ಇದೆ. ಇದ್ರ ಜೊತೆಯಲ್ಲಿ ಅಶೋಕ್ ಸಾಮ್ರಾಟ್ ಚಕ್ರವರ್ತಿಯ ಜಯಂತಿಯನ್ನು ಕೂಡ ಸರ್ಕಾರ ಆಚರಣೆ ಮಾಡಬೇಕಿರ್ತಕ್ಕಂಥದ್ದು ಕೂಡ ಈ ವೇದಿಕೆ ಮುಖಾಂತರ ಪೂಜೆಯಲ್ಲಿ ನಾನು ಈ ವಿಷಯನ ತಿಳಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನನಗೆ ಮಾತನಾಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅಮೆರಿಕ ದೇಶದಲ್ಲಿ ಇದೇ 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಒಬ್ಬ ರಾಜ್ಯಪಾಲ ಜಾರೇಡ್ ಅಂತಕ್ಕಂಥ ರಾಜ್ಯಪಾಲರು ಆ ರಾಜ್ಯಪಾಲರ ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಂದ್ರೆ ಎಜುಕೇಶನ್ ಅಂಡ್ ಸೋಷಿಯಲ್ ಜಸ್ಟಿಸ್ ವೀಕ್ ಅಂತ. ಅಮೆರಿಕ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ವಾರವನ್ನಾಗಿ ಒಂದು ವಾರ ಕಂಟಿನ್ಯೂ ಅಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ವತ್ ಅಂತಕ್ಕಂಥ ನಾನು ನೆನಪು ಮಾಡ್ಕೊಳಕ್ಕ ಇಷ್ಟಪಡ್ತೇನೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 32 ಪದವಿಗಳನ್ನ ಕೇಳ್ತಾರೆ. ಇಂಗ್ಲೆಂಡ್ ನಲ್ಲಿ ಬಾಬಾ ಸಾಹೇಬ್ರಿಗೆ 32 ಪದವಿಗಳ ಬಗ್ಗೆ ಅವರಿಗೆ ಇಂಟರ್ವ್ಯೂ ಮಾಡಿದಾಗ ಇಡೀ ಜಗತ್ತಿಗೆ ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ, ಉದಂತಪುರಿ, ವಲ್ಲಭ, ಸೋಮನಾಥ, ಗಾಂಧಾರ ಸುಮಾರು 10 ವಿಶ್ವವಿದ್ಯಾಲಯಗಳನ್ನು ಕೊಟ್ಟಿರ್ತಕ್ಕಂಥ ಪವಿತ್ರ ಭಾರತವನ್ನ ಜಗತ್ತಿಗೆ ಜ್ಞಾನವನ್ನ ಕೊಡ್ತು. ಅದಕ್ಕೆ ಇವತ್ತು ಆ ಭಾರತದ ಆ ಪವಿತ್ರ ಭೂಮಿಯಲ್ಲಿ ನನ್ನ ಜನ್ಮವಾದ್ರಿಂದ 32 ಡಿಗ್ರಿಯನ್ನು ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿದ್ದಾರೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿರೋ ಅಧ್ಯಯನದಲ್ಲಿದ್ದಾರೆ ನೋಡ್ರಿ. ಮಾಲೂರಿನಲ್ಲಿ ಪೂಜೆಗೆ ಗೊತ್ತದ, ಮಾಲೂರಿನಲ್ಲಿ ಗುಡಿ ಒಳಗೆ ಪ್ರವೇಶ ಮಾಡಲು ದಂಡ ಎತ್ಕೊಂಡ್ರೆ ದಂಡ ಕಡಿದ್ರು. ಬಾಗಲಕೋಟ್ ನಲ್ಲಿ ಒಂದು ಮಗು ಗುಡಿ ಪ್ರವೇಶ ಮಾಡಿದ್ರೆ 20,000 ರೂಪಾಯಿ ದಂಡ ಕಡಿದ್ರು. ನಿಮ್ಗೆ ಗುಡಿ ಬೇಕಾ, ಗ್ರಂಥಾಲಯ ಬೇಕಾ? ಅದಕ್ಕೆ ಪೂಜ್ಯರು ಇಲ್ಲಿ ಲೈಬ್ರರಿ, ನಿಮ್ಗೆ ಗುಡಿ ಬೇಕಾ ಗುಂಡಾರ ಬೇಕಂತ ಯಾಕೆ ಪ್ರಶ್ನೆ ಮಾಡ್ತಾರೆ? ಗುಡಿಯಲ್ಲಿ ನಮಗೆ ಜ್ಞಾನ ಸಿಗೋದಿಲ್ಲ, ಗ್ರಂಥಾಲಯದಲ್ಲಿ ನಮಗೆ ಜ್ಞಾನವನ್ನು ಸಿಗುತ್ತೆ, ನಮ್ಮ ಭವಿಷ್ಯವಿದ್ಯಾಲಯಕ್ಕೆ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಸಿಗುತ್ತೆ. ಗುಡಿಯನ್ನು ಬಿಡಬೇಕು, ಗ್ರಂಥಾಲಯನ್ನ ಹಿಡಿಬೇಕಂತಕ್ಕಂಥ ಮಾತನ್ನು ಹೇಳಿ ಪೂಜ್ಯರಿಗೆ ವಂದಿಸಿ, ವೇದಿಕೆಗೆ ವಂದಿಸಿ, ಸಮಸ್ತ ಸಿಡಂ ಎಲ್ಲ ಮಹಾಜನತೆಗೆ ಮಂಗಳವಾಗಲಿ ಅಂತ ಹಾರೈಸಿ, ಬುದ್ಧ ಧಮ್ಮ ಸಂಘ ಶರಣೋಗಿ ನಿಮ್ಮೆಲ್ಲರಿಗೂ ಸನ್ಮಂಗಳವನ್ನು ಕೋರಿ ನನ್ನ ಮಾತು ಕೊಡ್ತೇನೆ. ನಮೋ ಬುದ್ಧಾಯ್. ಜೈ ಪಂಚ ಭಾರತ.